ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 3ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.25% ಜಂಪ್ ಆಯಿತು. 58 ಪಾಯಿಂಟ್ಗಳ ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 24,894 ಅರೌಂಡಲ್ಲಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 223 ಪಾಯಿಂಟ್ಗಳಷ್ಟು ಜಂಪ್ ಸೆನ್ಸೆಕ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ ಕೂಡ 0.3% ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತದೆ. 241 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ಬೆಳಗಿನ ಸೆಷನ್ನಲ್ಲಿ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಸ್ಲೋ ಆಗಿ ಮಾರ್ಕೆಟ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಕೊನೆ 1 ಗಂಟೆಯ ಟ್ರೇಡಿಂಗ್ನಲ್ಲಿ ನಿಫ್ಟಿ ಸ್ಟ್ರಾಂಗ್ ಆಗಿ ರಿಕವರ್ ಆಯಿತು. ಆಲ್ಮೋಸ್ಟ್ 100 ಪಾಯಿಂಟ್ಗಳಷ್ಟು ಜಂಪ್ ನಿಫ್ಟಿಯಲ್ಲಿ ಕೊನೆ 1 ಗಂಟೆಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದು ಪಾಸಿಟಿವ್ ಕ್ಲೋಸಿಂಗ್ಗೆ ಆಗಿರುತ್ತೆ. ಬಟ್ ಸ್ಟಿಲ್ 25,000 ಲೆವೆಲ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಕೂಡ ಮೆಟಲ್ ಇಂಡೆಕ್ಸ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಟಾಟಾ ಸ್ಟೀಲ್ 3.5% ಜಂಪ್ ಆಯಿತು. ಇಂಡಾಲ್ಕೋನಲ್ಲಿ ಕೂಡ 2% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಗ್ರಿಡ್ ಕೂಡ 3.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಸ್ ಆಗಿರುವಂಥ ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಮ್ಯಾಕ್ಸ್ ಹೆಲ್ತ್ ಕೇರ್ ನೋಡೋದಕ್ಕೆ ಸಿಕ್ತು. 4% ಕರೆಕ್ಷನ್ ಮ್ಯಾಕ್ಸ್ ಹೆಲ್ತ್ ಕೇರಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆಪ್ಟೆಂಬರ್ 30ಕ್ಕೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇಂಡಿಗೋ ನಿಫ್ಟಿ 50ಗೆ ಆ್ಯಡ್ ಆಗಿತ್ತು. ಸೊ ಸೆಪ್ಟೆಂಬರ್ 30ಕ್ಕೆ ಇಂಡಿಗೋನಲ್ಲಿ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ಟಾಪ್ ಲೂಸರ್ ಆಗಿದೆ. ಸೊ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಈ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಐಷರ್ ಮೋಟರ್ಸ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಒಂದು ಸೇಲ್ಸ್ ಅನ್ನೇ ಐಷರ್ ಮೋಟರ್ಸ್ ಡಿಕ್ಲೇರ್ ಮಾಡಿದ್ರು. ಹಾಗೆ ಕೋಲ್ ಇಂಡಿಯಾ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಟೆಕ್ ಮಹೀಂದ್ರನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸನ್ ಫಾರ್ಮಾ ಕೂಡ ಇವತ್ತು ಆಲ್ಮೋಸ್ಟ್ 1% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಇವತ್ತು ಎಟರ್ನಲ್ನಲ್ಲಿ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ತು. ಗೋಲ್ಡ್ಮನ್ ಸ್ಯಾಕ್ಸ್ 267 ಕೋಟಿ ಅಮೌಂಟ್ನ ಎಟರ್ನಲ್ ಶೇರ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ಬಟ್ ಈ ಶೇರ್ಸ್ಗಳನ್ನು ಬೋಫಾ ಸೆಕ್ಯೂರಿಟೀಸ್ ಬೈ ಮಾಡ್ಕೊಂಡಿದ್ದಾರೆ. ಸೊ ಓಪನ್ ಮಾರ್ಕೆಟ್ನಲ್ಲಿ ಈ ಒಂದು ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ನ್ಯೂಸ್ನಿಂದ ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೊಲಟಾಲಿಟಿ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆಲ್ಮೋಸ್ಟ್ ಫ್ಲಾಟ್ ಆಗಿ ಇವತ್ತು ಎಟರ್ನಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ವಾರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 3% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಯುಎಸ್ನಲ್ಲಿ ಸಾಕಷ್ಟು ಲೀಗಲ್ ಟೆನ್ಷನ್ಸ್ ವಾರ್ ಎನರ್ಜೀಸ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಚೈನೀಸ್ ಪ್ರಾಡಕ್ಟ್ಗಳನ್ನು ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ನ ಅಂಡರಲ್ಲಿ ವಾರ್ ಎನರ್ಜೀಸ್ ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಅಲಿಗೇಷನ್ಸ್ ಇತ್ತು. ಬಟ್ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬರೋದಕ್ಕೆ ರೀಸನ್, ಸೊ ಕಂಪನಿ ಕೆಪೆಕ್ಸ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. 8,175 ಕೋಟಿಯ ಕೆಪೆಕ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ 8,000 ಕೋಟಿಯಷ್ಟು ಅಮೌಂಟ್ ಏನಿದೆ ತಮ್ಮ ಒಂದು ಲಿಥಿಯಂ ಅಯಾನ್ ಅಡ್ವಾನ್ಸ್ಡ್ ಸ್ಟೋರೇಜ್ ಸಿಸ್ಟಮ್ ಏನಿದೆ ಅದನ್ನು 3.5 ಗಿಗಾವ್ಯಾಟ್ನಿಂದ 20 ಗಿಗಾವ್ಯಾಟ್ಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕಂಪನಿ ಬಳಸ್ಕೋತಾರೆ. ಹಾಗೆ 125 ಕೋಟಿಯಷ್ಟು ಅಮೌಂಟನ್ನು ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ. ಹಾಗೆ 50 ಕೋಟಿಯ ಅಮೌಂಟ್ ಏನಿದೆ ಇನ್ವರ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕೆಪಾಸಿಟಿ ಎಕ್ಸ್ಪಾನ್ಷನ್ನಲ್ಲಿ ಬಳಕೆ ಆಗುತ್ತೆ. ಸೊ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಬಂದಿರುವ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಗೆ ಮ್ಯೂಚುವಲ್ ಫಂಡ್ಗಳನ್ನು ಇಶ್ಯೂ ಮಾಡೋದಕ್ಕೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಈಗ ಬೇರೆ AMCಗಳು ಯಾವ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನುವಾಮಾ ತಮ್ಮ ಒಂದು ಮ್ಯೂಚುವಲ್ ಫಂಡ್ಗಳನ್ನು ಕೂಡ ಲಾಂಚ್ ಮಾಡ್ಬೋದಾಗುತ್ತೆ. ಸೊ ಆದಷ್ಟು ಬೇಗ ನುವಾಮಾದ ಮ್ಯೂಚುವಲ್ ಫಂಡ್ಗಳು ಕೂಡ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. NFOನಲ್ಲಿ ಅಪ್ಲೈ ಮಾಡಿ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ಬೋದಾಗುತ್ತೆ. ಸೊ ಮ್ಯೂಚುವಲ್ ಫಂಡ್ ಸ್ಪಾನ್ಸರ್ಶಿಪ್ನ ಅಪ್ರೂವಲ್ ಸಿಕ್ಕಿರುವ ರೀಸನ್ನಿಂದ ಸ್ಟಾಕ್ 4% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. MCX ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ರೋಕರೇಜ್ ಕವರೇಜ್ ಆಗಿರುತ್ತೆ. UBS ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಪ್ರಾಫಿಟ್ ಗ್ರೋತನ್ನು MCX ತೋರಿಸ್ಬೋದು ಅಂತ ಹೇಳಿದ್ದಾರೆ. ಯಾಕೆಂದರೆ ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಕಮಾಡಿಟಿನಲ್ಲಿ ಫೋಕಸ್ ಇನ್ಕ್ರೀಸ್ ಆಗ್ತದೆ. ಸೊ ಒಳ್ಳೆ ಒಂದು ಟ್ರೇಡಿಂಗ್ ಕಮಾಡಿಟಿ ಸೆಗ್ಮೆಂಟ್ನಲ್ಲಿ ಆಗ್ತದೆ. ಹಾಗೆ ಸೆಬಿ ಗವರ್ನರ್ ಕೂಡ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಕಮಾಡಿಟಿ ಮಾರ್ಕೆಟ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಹಾಗೆ ಸ್ಟ್ರಕ್ಚರಲ್ ಗ್ರೋತ್ ಆಪರ್ಚುನಿಟೀಸ್ ಚೆನ್ನಾಗಿದೆ ಅಂತ ಹೇಳಿದರು. ಸೊ UBSನ ಒಂದು ಕವರೇಜ್ನ ರೀಸನ್ನಿಂದ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಕ್ವಾರ್ಟರ್ 2ನಲ್ಲಿ ಒಳ್ಳೆ ಒಂದು ನಂಬರ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. PC ಜ್ಯುವೆಲ್ಲರ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ 2 ರಿಸಲ್ಟ್ಸ್ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ಅನೌನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕಂಪನಿಗಳು ತಮ್ಮ ಅಪ್ಡೇಟ್ಸನ್ನು ಶೇರ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ಅಪ್ಡೇಟ್ಸ್ PC ಜ್ಯುವೆಲ್ಲರ್ನ ಕಡೆಯಿಂದ ಬಂದಿದೆ. ಇವರ ರೆವೆನ್ಯೂ ಇಯರ್ ಆನ್ ಇಯರ್ 63% ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆ ಒಂದು ಸೇಲ್ಸನ್ನು ಕಂಪನಿ ಮಾಡಿದ್ದಾರೆ. ಬಟ್ ನೆಟ್ ಪ್ರಾಫಿಟ್ಸನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದು ಕಂಪನಿಯ ರಿಸಲ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ. ಸೊ ರೆವೆನ್ಯೂ ಅಂದಾಗ ಕಂಪನಿಯ ಕಂಪ್ಲೀಟ್ ಸೇಲ್ಸ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ಪೆನ್ಸಸ್ ಏನಾಗಿದೆ ಹಾಗೆ ಓವರ್ ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಯಾವ ರೀತಿಯಲ್ಲಿದೆ ಅದೆಲ್ಲ ಫ್ಯಾಕ್ಟರ್ಸನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ.
ಪ್ಯಾರಿಸ್ ಡಿಫೆನ್ಸ್ನಲ್ಲಿ ಕೂಡ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಂಟಿ ಡ್ರೋನ್ ಸಿಸ್ಟಮ್ಗಳ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. 46 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಒಂದು ಆರ್ಡರ್ನ ನ್ಯೂಸ್ನಿಂದ 5.5% ಅರೌಂಡಲ್ಲಿ ಪ್ಯಾರಿಸ್ ಡಿಫೆನ್ಸ್ ಇವತ್ತು ಗೇನ್ ಆಗಿದೆ. ಸೀಗಲ್ ಇಂಡಿಯಾ ಕಂಪನಿಗೆ ಕೂಡ 712 ಕೋಟಿಯ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ. ಬಟ್ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. ಆಲ್ಮೋಸ್ಟ್ 1.5% ಡೌನ್ ಸೈಡ್ನೊಂದಿಗೆ ಸೀಗಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಈ ರೀತಿಯ ಆರ್ಡರ್ಸ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಫ್ಯೂಚರ್ನಲ್ಲಿ ಇದರ ಇಂಪ್ಯಾಕ್ಟ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತು 2 ಕಂಪನಿಗಳ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಟ್ರಾಲ್ಟ್ ಬಯೋ ಎನರ್ಜಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ಬರಲಿಲ್ಲ, ಬಟ್ ಸ್ಟಿಲ್ 10% ಪ್ರೀಮಿಯಂನೊಂದಿಗೆ ಟ್ರಾಲ್ಟ್ ಬಯೋ ಎನರ್ಜಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ ಫಿಕ್ಸ್ ಮಾಡಿದಂಥ ಪ್ರೈಸ್ ₹496 ಆಗಿತ್ತು. 545 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂತು. 531 ಅರೌಂಡಲ್ಲಿ ಟ್ರಾಲ್ಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಮಾಡೆಲ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಒಳ್ಳೆ ಒಂದು ಪ್ರಾಫಿಟ್ಸ್ ಇದ್ದಾಗ ಪ್ರಾಫಿಟ್ಸ್ ಅನ್ನು ತಗೋಬೋದಾಗತ್ತೆ. ಜಿನ್ ಕುಶಾಲ್ನಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಗಲಿಲ್ಲ. ಕೇವಲ 3% ಪ್ರೀಮಿಯಂನೊಂದಿಗೆ ಜಿನ್ ಕುಶಾಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಹಾಗೆ ಫ್ಲಾಟ್ ಕ್ಲೋಸಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಫಿಕ್ಸ್ ಮಾಡಿದಂಥ ಪ್ರೈಸ್ ₹121 ಆಗಿತ್ತು. 125 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 121 ಪ್ರೈಸ್ನಲ್ಲೇ ಕ್ಲೋಸಿಂಗ್ ಕೂಡ ಬಂದಿದೆ. ಹಾಗೆ ಓಮ್ ಫ್ರೈಟ್ ಫಾರ್ವರ್ಡರ್ಸ್ಗೆ ಒಂದು ದಿನದ ಎಕ್ಸ್ಟೆನ್ಷನ್ ಸಿಕ್ಕಿದೆ. 4th ಡೇ ಸಬ್ಸ್ಕ್ರಿಪ್ಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 3 ಟೈಮ್ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿ 4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ₹2 ಪ್ರೀಮಿಯಂ ಕಾಣಿಸ್ತಿದೆ. ಈ ಒಂದು IPOನಲ್ಲಿ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತಿದೆ. ಹಾಗೆ ಅಡ್ವಾನ್ಸ್ ಆಗ್ರೋ ಲೈಫ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ಸೊ ಇಲ್ಲಿ ರಿಟೇಲ್ ಕ್ಯಾಟಗರಿ 22 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಬಟ್ ಪ್ರೀಮಿಯಂ ₹11 ಅರೌಂಡಲ್ಲಿ ಕಾಣಿಸ್ತಿದ್ದು 11% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈಗ ರೀಸೆಂಟ್ IPOಗಳ ಲಿಸ್ಟಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರೀಮಿಯಮ್ಸ್ ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ಬರ್ತಿಲ್ಲ. ನೋಡಬೇಕಾಗುತ್ತೆ ಅಡ್ವಾನ್ಸ್ ಆಗ್ರೋ ಲಿಮಿಟೆಡ್ನಲ್ಲಿ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಇವತ್ತು ವಿವರ್ಕ್ ಕಂಪನಿಯ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ವಿವರ್ಕ್ ಆಫೀಸ್ ಸ್ಪೇಸ್ಗಳನ್ನು ಪ್ರೊವೈಡ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ರೀಸೆಂಟಾಗಿ ಈ ರೀತಿಯ ಬಿಸ್ನೆಸ್ ಮಾಡುವಂಥ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ವಿವರ್ಕ್ 3,000 ಕೋಟಿಯ IPOನ ತಂದಿದ್ದಾರೆ. ಸೊ ಕಂಪ್ಲೀಟ್ ಆಫರ್ ಏನಿದೆ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇಲ್ಲ. ಅದರಿಂದ ಕಂಪನಿಗೆ ಯಾವುದೇ ರೀತಿಯ ಅಡ್ವಾಂಟೇಜ್ ಕೂಡ ಇರೋದಿಲ್ಲ. ಸೊ ಇಲ್ಲಿ ಇನ್ವೆಸ್ಟರ್ಸ್ಗಳು ಪ್ರಮೋಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿ ಕೇವಲ 0.15 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ QIB ಕ್ಯಾಟಗರಿಯಲ್ಲಿ ಮೊದಲನೇ ದಿನ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತಿನ ದಿನ ₹5 ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತಿಲ್ಲ. ಇನ್ನು 2 ದಿನದ ಸಮಯ ಇರುತ್ತೆ. ಮಂಗಳವಾರದವರೆಗೂ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ ಅನ್ನು ತಗೋಬೋದಾಗತ್ತೆ. ಹಾಗೆ ಟಾಟಾ ಕ್ಯಾಪಿಟಲ್ನ IPO ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಇದರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಕೂಡ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ತಿಳ್ಕೊಬೋದು. 15,000 ಕೋಟಿಗೂ ಹೆಚ್ಚಿನ ಇಶ್ಯೂ ಸೈಜ್ ಇರುವಂಥ IPO ಆಗಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.